ಇವತ್ತು ನನ್ನ ಮುಂದೆ ಓಪೋನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಓಪೋ ರೀನೋ 16 ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಈ ಫೋನ್ನ ಜೊತೆಗೆ ಒಂದು ಓಪೋ ಬಬಲ್ ಅಂತ ಒಂದು ಆಕ್ಸೆಸರಿ ಕೂಡ ಬರ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಮತ್ತು ಈ ಫೋನ್ನ ಡಿಸೈನ್ ಮಾತ್ರ ನಾನು ಪರ್ಸ್ನಲಿ ಯಾವತ್ತೂ ನೋಡದಿರೋ ರೀತಿ ಇದೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ್ರೆ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸ್ ಬ್ಯಾಕ್ ಕವರ್ ಇದೆ. ಬ್ಯಾಕ್ ಕವರ್ನ ಕ್ವಾಲಿಟಿ ಮಾತ್ರ ಆ್ಯಕ್ಚುಲಿ ಸೂಪರ್ ಆಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. USB Type-C ಚಾರ್ಜಿಂಗ್ ಕೇಬಲ್ ಇದೆ. Type A ಇಂದ Type-C, ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಲಿಟ್ರಲಿ ನಾನಂತೂ ಪರ್ಸ್ನಲಿ ಈ ಥರ ಲುಕ್ ಇರುವಂಥ ಸ್ಮಾರ್ಟ್ ಫೋನ್ನ ನನ್ನ ಜೀವನದಲ್ಲೇ ನೋಡಿರಲಿಲ್ಲ. ಒಂದು ರೀತಿ 3D ಮೂವಿ ನೋಡ್ದಂಗೆ ಆಗ್ತಾ ಇದೆ. ಹಿಂದ್ಗಡೆ ಇರುವಂಥ ಡಿಸೈನ್ ಒಂದು ರೀತಿ ಪಾಪಪ್ ಆಗಿ ಮೇಲ್ಗಡೆ ಬರ್ತಿರೋ ರೀತಿ ಇದೆ. ಆಯಿತಾ, ನಿಮಗೆ ಮೋಸ್ಟ್ಲಿ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿರಲ್ಲ, ಬಟ್ ನಿಜವಾಗ್ಲೂ ನೋಡಿದ್ರೆ ಮೇಲ್ಗಡೆನೋ ಇದೆ, ಮುಟ್ಟೋಣ ಅನ್ನೋ ರೀತಿ ಅನಿಸುತ್ತೆ. ಈ ಲಾಂಚ್ ಆದಮೇಲೆ ನಿಯರ್ ಬೈ ಶೋರೂಮ್ಗೆ ಹೋಗಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಸಕ್ಕತ್ತಾಗಿದೆ ಡಿಸೈನ್ ಮಾತ್ರ. ಮುಂಚೆ ಗೊತ್ತಿಲ್ಲ ಬೇರೆ ಬ್ರ್ಯಾಂಡವ್ರು ಈ ರೀತಿ ಮಾಡಿದ್ದಾರೆ ಏನು ಅಂತ. ನಾನಂತೂ ಫಸ್ಟ್ ಟೈಮ್ ಈ ಥರ ಒಂದು ಡಿಸೈನ್ನ ನೋಡ್ತಿರೋದು. ಕ್ರೇಜಿ, ಒಂದು ರೀತಿ ಪಾಪಪ್ ಆಗ್ತಾ ಇದೆ ಮೇಲ್ಗಡೆಗೆ, ಬೆಂಕಿ ಮಾತ್ರ. ಈ ಸ್ಮಾರ್ಟ್ ಫೋನ್ 193 ಗ್ರಾಮ್ ವೇಟ್ ಇದೆ ಮತ್ತು 8.36 mm ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 6 ಪ್ರೊಡಕ್ಷನ್ ಸಿಗ್ತಾ ಇದೆ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ, ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಸಲ್ಸ್ ಆ್ಯಕ್ಚುಲಿ ತುಂಬ ಸಣ್ಣ ಇದೆ, ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಗ್ಲಾಸಿ ಫಿನಿಶು. ಈ ಒಂದು ಡಿಸೈನ್ಗೆ ಆಲೋವರ್ಸ್ 3D ಡಿಸೈನ್ ಅಂತ ಕರೀತಾರೆ. ಈ ಒಂದು ಪರ್ಟಿಕ್ಯುಲರ್ ಏನು ನಿಮಗೆ ಪಾಪಪ್ ಆಗ್ತಾ ಇದೆ, ಇದು 3D ಪಾಪ್ ಪ್ಲಾನೆಟ್ ಡಿಸೈನ್ ಅಂತ ಕರೀತಾರೆ. ಆಯಿತಾ, ನಮಗೆ ಈ ಒಂದು ಬ್ಯಾಕಲ್ಲಿ ಲಿಟ್ರಲಿ ಮಿಲಿಯನ್ಸ್ ಆಫ್ ಮೈಕ್ರೋ ಲೆನ್ಸಸ್ಗಳು ನಮಗೆ ಸಿಗುತ್ತಂತೆ. ಆಯಿತಾ, ಸೊ ಮೈಕ್ರೋಸ್ಕೋಪಿಕ್ ಲೆನ್ಸಸ್ಸು. ಸೊ ಅದರಿಂದ ಈ ಒಂದು 3D ಪಾಪ್ ಆಗ್ತಿರುವಂಥ ಒಂದು ಎಫೆಕ್ಟ್ ನಮ್ಮ ಕಣ್ಣಿಗೆ ಕಾಣುತ್ತೆ. ವಿತೌಟ್ 3D ಗ್ಲಾಸು ನೀವು 3D ನೋಡ್ದಂಗೆ. ಆಯಿತಾ, ಸೊ ಸಖರ ಮಾಡೋರೆ ತುಂಬ ಇದ್ರ ಮೇಲೆ ಕೆಲಸವನ್ನು ಮಾಡಿದ್ದಾರೆ. ಆಯಿತಾ, ಸೊ ಈ ರೀತಿ ಒಂದು ಡಿಸೈನ್ ಅಷ್ಟು ಈಸಿಯಾಗಿ ತರೋದು ತುಂಬ ಕಷ್ಟ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಈ ಫೋನ್ನ ಹಿಂದೆ 3 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶು. ಈ ಫೋನಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮನ್ನು ಹಾಕಿದ್ದಾರೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ ಹಾಕ್ಬೋದು ಮತ್ತು IR ಬ್ಲಾಸ್ಟ್ರು ಕೂಡ ಇದೆ. ಮತ್ತು IP ರೇಟಿಂಗ್ ಬಂತು ಅಂದರೆ IP66, 68, 69, 69K ಪ್ರತಿಯೊಂದು ಇದೆ. ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ಒಟ್ಟಿನಲ್ಲಿ ಈ ಸ್ಮಾರ್ಟ್ ಫೋನ್ ನಮಗೆ ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಇದರ ಜೊತೆಗೆ AI ಬಟನ್ ಬೇಕು ಅಂದರೆ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ಒಂದು ಅಡಿಷ್ನಲ್ AI ಸ್ನ್ಯಾಪ್ ಕೀಯನ್ನು ಸಹ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಸ್ಮಾರ್ಟ್ ಫೋನ್ದು ಇಂಪ್ರೆಸಿವ್ ಅನ್ನಿಸ್ತು. ಲುಕ್ ಮಾತ್ರ ತುಂಬ ಅಂದರೆ ತುಂಬ ಯೂನೀಕ್ ಆಗಿದೆ. ಇನ್ನು ಈ ಫೋನ್ನ ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.32 ಇಂಚಿಂದು 1.5K ರೆಸೊಲ್ಯೂಷನ್ ಅಮೋಲೆಡ್ ಡಿಸ್ಪ್ಲೇ ಇದೆ. 120 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟು. ಹೆವಿ ಬ್ರೈಟ್ ಆಗಿದೆ, 3600 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮಾಡಲು ಕೂಡ ತುಂಬ ಬ್ರೈಟ್ ಆಗಿದೆ. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಸ್ಪ್ಲಾಶ್ ಟಚ್ ಎಲ್ಲ ಸಿಗ್ತದೆ. ಗ್ಲೋ ಮೋಡ್ ಸಹ ಇದೆ. ಆಯಿತಾ, ಸೊ ಗ್ಲೌಸ್ ಅಥವಾ ಕೈ ಒದ್ದಾಗಿದ್ದರೂ ಈ ಫೋನ್ ಡಿಸ್ಪ್ಲೇನ ನೀವು ಯೂಸ್ ಮಾಡ್ಬೋದು, ಒಳ್ಳೆಯದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಅಪ್ ಟು 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಓಕೆ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 13,89,000 ರೇಟಿಂಗನ್ನು ಕೊಡ್ತಾ ಇದೆ. ಅಪ್ ಟು 14 ಲಕ್ಷದ ತನಕನೂ ಕೂಡ ಸ್ಕೋರ್ನ ಕೊಡಬಲ್ಲಂಥ ಕೆಪಾಸಿಟಿ ಇದೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡೋದು. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಬ್ಯಾಟ್ರಿ ಡ್ರೈನ್ ಅಷ್ಟೊಂದು ಆಗಲಿಲ್ಲ ಮತ್ತು ಟೆಂಪ್ರೇಚರ್ ಕೂಡ ಜಾಸ್ತಿ ಬಿಸಿ ಆಗಲಿಲ್ಲ ಈ ಸ್ಮಾರ್ಟ್ಫೋನು. ಮತ್ತು ಗಿಗ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಗೇಮನ್ನು ಸಹ ಆಡಿದ್ವು. ನೀವು BGMI ಆರಾಮಾಗಿ
ಮ್ಯಾಕ್ಸಿಮಮ್ ಅಂದರೆ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಇಟ್ಕೊಬೋದು, ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಸಿಗುತ್ತೆ, ಎರಡು ಕೂಡ ಒಂದು ಲೆವೆಲ್ಗೆ ಪ್ಲೇಯಬಲ್ ಇದೆ. ನಮ್ಗೆ ಇದರಲ್ಲಿ AI ಹೈಪರ್ ಬೂಸ್ಟ್ 3.0 ಸಿಗ್ತಾ ಇದೆ. ಸೊ ಒಂದು ರೀತಿ ಗೇಮ್ ಮಾಡಬೇಕಾದ್ರೆ ಅಡಿಷ್ನಲ್ ಫ್ರೇಮ್ಸನ್ನು ಆ್ಯಡ್ ಮಾಡ್ತಾ ಇತ್ತು, ಹೈ ಫ್ರೇಮ್ ರೇಟ್ ಗೇಮಿಂಗ್ ನಮಗೆ ಸಿಗುತ್ತೆ. ಮತ್ತು ಈ ಫೋನ್ ಹೇಳಿದ್ನಲ್ಲ ಜಾಸ್ತಿ ಹೀಟ್ ಕೂಡ ಆಗೋದಿಲ್ಲ, ಮತ್ತು ಪವರ್ ಕನ್ಸಂಪ್ಷನ್ನ ಕೂಡ ಏನೋ ಈ ಒಂದು ಹೈಪರ್ ಬೂಸ್ಟ್ 3.0 ಕಡಿಮೆ ಮಾಡುತ್ತೆ ಅಂತ ಅಂತಾರೆ. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಓಕೆ, ಇನ್ನೊಂಚೂರು ಪವರ್ಫುಲ್ ಆಗಿರೋ ಪ್ರೊಸೆಸರ್ ಇದ್ದರೆ ಬೆಂಕಿ ಇರ್ತಿತ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ನ ಹಿಂದೆ ಟೋಟಲ್ 3 ಕ್ಯಾಮ್ರಾ ಇದೆ. 3 ಕೂಡ 50 ಮೆಗಾಪಿಕ್ಸೆಲ್ನ ಕ್ಯಾಮ್ರಾಗಳು. ಮೈನ್ ಸೆನ್ಸಾರ್ 50 MP f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ಸೋನಿ LYT 600 ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಟೆಲಿಫೋಟೋ ಕ್ಯಾಮ್ರಾ ಇದೆ 50 MP f2.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು 3.5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಇನ್ನೊಂದು 50 MPದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ 3 ಕ್ಯಾಮ್ರಾಗಳು ಕೂಡ ಪ್ರೋಸೆಸ್ ಮಾಡಿ ಒಂದು ಒಳ್ಳೆ ಔಟ್ಪುಟ್ಟನ್ನು ಕೊಡ್ತಾ ಇದೆ. ಕಲರ್ ಒಂದು ಲೆವೆಲಿಗೆ ನ್ಯಾಚುರಲ್ ಆಗಿದೆ ಅಂತ ಅನ್ನಿಸ್ತು, ನೋಡೋಕ್ಕೆ ಒಂದು ಥರ ಚೆನ್ನಾಗಿ ಕಾಣುತ್ತೆ. ಒಟ್ಟಿನಲ್ಲಿ ಡೈನಾಮಿಕ್ ರೇಂಜ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಫ್ರಂಟ್ ಕ್ಯಾಮ್ರಾ ಕೂಡ 50 ಮೆಗಾಪಿಕ್ಸೆಲ್, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅನ್ನಿಸ್ತು. ಫೀಲ್ಡ್ ಆಫ್ ವ್ಯೂ ಕೂಡ ತುಂಬ ಜಾಸ್ತಿ ಇದೆ. ಈವನ್ ನೀವು ವಿಡಿಯೋಗ್ರಫಿ ಫ್ರಂಟಲ್ಲಿ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡ್ತೀರಾ ಅಂದರೂ ಕೂಡ ಎಲ್ಲರನ್ನು ಕವರ್ ಮಾಡಿಕೊಂಡು ಒಂದು ಲೆವೆಲಿಗೆ ಮಾಡ್ಬೋದು. ಈ ಒಂದು ಕ್ಯಾಮ್ರಾದಲ್ಲಿ ಕೆಲವೊಂದು ಯುನೀಕ್ ಫೀಚರ್ ಅಂತ ಅನಿಸಿದ್ದು ಪಾಪ್ ಕ್ಯಾಮ್ ಅಂತ ಆಯಿತಾ. ಸೊ ನಾವು ಕ್ಯಾಮ್ರಾ UI ಫುಲ್ ಲೆಫ್ಟಿಗೆ ಸ್ಲೈಡ್ ಮಾಡಿದ್ರೆ ನಮಗೆ ಇದೊಂದು ಹೊಸ UI ಸಿಗುತ್ತೆ. ಇದೊಂದು ರೀತಿ ರೆಟ್ರೋ ಎಫೆಕ್ಟನ್ನು ನಮಗೆ ಕೊಡುತ್ತೆ ಆಯಿತಾ. ಸೊ ಡಿಫ್ರೆಂಟ್ ಫಿಲ್ಟರ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದು ಯೂನೀಕ್ ಆಗಿದೆ ಅಂತ ಅನ್ನಿಸ್ತು, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದನ್ನು ಬಿಟ್ಟರೆ ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇದೆ. ಜೊತೆಗೆ AI ಫ್ಲ್ಯಾಶ್ ಫೋಟೋಗ್ರಫಿ 3.0 ನಮಗೆ ಸಿಗ್ತಾರೆ. ಸೊ ನಾವು ಫ್ಲ್ಯಾಶನ್ನು ಸ್ಲೈಡರ್ ಮುಖಾಂತರ ಅಡ್ಜಸ್ಟ್ ಮಾಡ್ಕೊಬೋದು. ಸಾಫ್ಟಿಗೆ ಅಥವಾ ಹೈ ಕಾಂಟ್ರಾಸ್ಟಿಗೆ ನ್ಯಾಚುರಲ್ ಟೋನ್ ಬರೋ ರೀತಿ ಫ್ಲ್ಯಾಶನ್ನು ನಾವೇ ಸೆಟ್ ಮಾಡ್ಕೊಬೋದು. ಇದನ್ನು ಬಿಟ್ಟರೆ ಉಳಿದ ಕೆಲವೊಂದು ಅಂಡರ್ ವಾಟರ್ ಫೋಟೋಗ್ರಫಿ ಆಗಿರ್ಬೋದು, ಸ್ಲೋ ಮೋಷನ್, ಇದೆಲ್ಲ ಅದು ಕೂಡ ಆಪ್ಷನ್ ಇದ್ದೇ ಇದೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಇನ್ನೊಂದು ಯುನೀಕ್ ಅನ್ಸಿದ್ದು ನನಗೆ AI ರಿಮಿಕ್ಸ್ ಕೊಲಾಜ್ ಅಂತ ಆಯಿತಾ. ಸಖತ್ತಾಗಿದೆ. ನೀವು ಫೋಟೋನ ಮತ್ತು ಇನ್ನೊಂದು ಸಣ್ಣ ವೀಡಿಯೋನ ನೀವು ಎರಡನ್ನು ಮರ್ಜ್ ಮಾಡಿ ಒಂದು ರೀತಿ ಜಿಫ್ ರೀತಿ ನೀವು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಈ ರೀತಿ ಎಲ್ಲ ನಾವು ಗ್ಯಾಲರಿ ಒಳಗೆ ಎಡಿಟ್ ಮಾಡ್ಕೊಬೋದು. AI ಪೋರ್ಟ್ರೇಟ್ ಗ್ಲೋ ಆಲ್ರೆಡಿ ಇತ್ತು, ಮತ್ತು ಪಾಪೋ 2.0 ನಮಗೆ ಸಿಗ್ತಾ ಇದೆ. ಸಣ್ಣ ಪುಟ್ಟ ಎಡಿಟಿಂಗ್ ಫೀಚರ್ಗಳು, ಎರೇಸರು, ಇದೆಲ್ಲ ಇದ್ದೇ ಇದೆ. ಸೊ ಒಟ್ಟಿನ ಕೆಲವೊಂದು ಯುನೀಕ್ ಫೀಚರ್ ಅಂತೂ ಇದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. HDRನಲ್ಲೂ ಕೂಡ ವಿಡಿಯೋ ರೆಕಾರ್ಡನ್ನು ಮಾಡ್ಬೋದು. ಸೊ ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಎರಡು ತುಂಬ ಚೆನ್ನಾಗಿದೆ ಅಂತ ಅನ್ನೋದು. ಓವರಾಲ್ ಕ್ಯಾಮ್ರಾ ಓಕೆ, ಪರವಾಗಿಲ್ಲ. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ಡ್ ಕಲರ್ OS 16 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೂಪರ್. ಮತ್ತು ಈ ಫೋನ್ಗೆ 6 ವರ್ಷ ಫ್ಲೂಯೆನ್ಸಿ ಅಂದರೆ 6 ವರ್ಷ ಆರಾಮಾಗಿ ವಿತೌಟ್ ಲ್ಯಾಗ್ ಕೆಲಸವನ್ನು ಮಾಡುತ್ತೆ ಅಂತ ಅಂತಾರೆ. ಮತ್ತು ಲಾಕ್ ಸ್ಕ್ರೀನಲ್ಲಿ ಈ ಸಲ ಲಾಕ್ ಸ್ಕ್ರೀನ್ ಐಲ್ಯಾಂಡ್ ಅಂತ ಒಂದು ಫೀಚರ್ ಇದೆ. ನೀವು ವಾಯ್ಸ್ ರೆಕಾರ್ಡ್ ಅಥವಾ ಮ್ಯೂಸಿಕ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಈ ಐಲ್ಯಾಂಡಲ್ಲಿ ತೋರಿಸುತ್ತೆ ಎಲ್ಲ. ಸೊ ಡಿಫ್ರೆಂಟ್ ಆಗಿದೆ. ಇನ್ನು ಇದರಲ್ಲಿ ನಮಗೆ ಕೆಲವೊಂದು AI ಫೀಚರ್ಗಳು ಸಹ ಇದೆ. ಇಂಟ್ರೆಸ್ಟಿಂಗ್ ಅನಿಸಿದ್ದು AI ಮೈಂಡ್ ಪೈಲಟ್ ಅಂತ ಆಯಿತಾ. ಸೊ ಇದೇನಪ್ಪ ಅಂದರೆ ನಿಮಗೆ ಸಪ್ರೇಟ್ ಅಪ್ಲಿಕೇಶನ್ ಇದೆ. ಇದು ChatGPT, ಪರ್ಪ್ಲೆಕ್ಸಿಟಿ, ಜೆಮಿನೈ 3 ಕಂಬೈನ್ ಮಾಡಿ ಒಂದು ರೀತಿ ರೆಸ್ಪಾನ್ಸನ್ನು ಕೊಡುತ್ತೆ. ಮೈಂಡ್ ಸ್ಪೇಸ್ ಬೇರೆ ಆಯಿತಾ, ಮೈಂಡ್ ಸ್ಪೇಸ್ ಬೇರೆ, ಮೈಂಡ್ ಪೈಲಟ್ ಬೇರೆ. ಸೊ ಈ ಮೈಂಡ್ ಸ್ಪೇಸ್ ನಾರ್ಮಲಿ ನಿಮಗೆ ಒಂದು ಅಡಿಷ್ನಲ್ ಟ್ರಿಗರ್ ಬಟನ್ ಕಸ್ಟಮೈಸ್ ಮಾಡ್ಕೊಬೋದು. ಇದ್ರ ಮುಖಾಂತರ ಟ್ರಿಗರ್ ಮಾಡಿದ್ರೆ ನಿಮ್ಗೆ ಆನ್ ಸ್ಕ್ರೀನ್ ಏನಿದೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅಂದರೆ ಮೆಮೊರಿ ರೀತಿ ಅದು ನಿಮ್ಮ ಫೋನ್ ಒಳಗೆ ಇಟ್ಕೊಂಡಿರುತ್ತೆ. ಇನ್ನು AI ಬಿಲ್ ಮ್ಯಾನೇಜರ್ ಅಂತ. ಸೊ ನೀವು ಮಂತ್ಲಿ ಎಕ್ಸ್ಪೆನ್ಸನ್ನು ನೀವು ಆರಾಮಾಗಿ ಅದರಲ್ಲಿ ಮ್ಯಾನೇಜ್ ಮಾಡ್ಕೊಬೋದು. ಮೆನ್ಯೂ ಟ್ರಾನ್ಸ್ಲೇಷನ್, ನೀವು ಯಾವುದೋ ಹೋಟೆಲ್ ಹೋಗಿರ್ತೀರ ಬಟ್ ಮೆನ್ಯೂ ನೋಡಿ ಏನಂತಲೇ ಅರ್ಥ ಆಗ್ತಿರಲ್ಲ, ಏನೇನೋ ಇರುತ್ತೆ ಹೆಸರು ಮೆನ್ಯೂದು. ಸೊ ನೀವು ಸ್ಕ್ಯಾನ್ ಮಾಡಿದ್ರೆ ಪಟ್ ಅಂತ ಅದ್ರದ್ದು ಇಮೇಜಸ್ಸು, ಪ್ರತಿಯೊಂದು ಪ್ರೈಸು ಎಲ್ಲದನ್ನು ಕೂಡ ನಿಮಗೆ ಕೊಟ್ಬಿಡುತ್ತೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರು. ಏನು ಬ್ಯಾಟ್ರಿಗೆ ಬಂತು ಅಂದರೆ 6700 mAh ಕೆಪಾಸಿಟಿ ಬ್ಯಾಟ್ರಿ, ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ, ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ಬುಕ್ ಚಾರ್ಜರ್ನ ಕೊಟ್ಟಿದ್ದಾರೆ. ಫಾಸ್ಟಾಗಿ ಚಾರ್ಜ್ ಕೂಡ ಮಾಡುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ, ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ನಮಗೆ ಇದರಲ್ಲಿ ಒಪ್ಪೋ ಲಾಕ್ ಫೀಚರ್ ಸಿಗ್ತಾ ಇದೆ. ಫೋನ್ನ ಕಳ್ಕೊಂಡ್ರಿ, ಎಲ್ಲೋ ಬಿಟ್ಬಿಟ್ರಿ ಅಂತ ಅಂದರೆ ರಿಮೋಟ್ಲಿ ಈ ಫೋನ್ನ ಲಾಕ್ ಕೂಡ ಮಾಡ್ಕೊಬೋದು. ಯಾರಾದರೂ ಸಿಕ್ಕವರು ಈ ಫೋನಿಂದ ಸಿಮ್ಮನ್ನು ತೆಗೆದ್ರೂ ಕೂಡ ಮತ್ತು ಅಥವಾ ಫ್ಲ್ಯಾಶ್ ಮಾಡಿದ್ರೂ ಕೂಡ ಈ ಫೋನನ್ನು ಪಾಸ್ವರ್ಡ್ ಮತ್ತು ಬಯೋಮೆಟ್ರಿಕ್
ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಅದನ್ನು ಅವ್ರು ತೆಗೆಯೋದಕ್ಕಾಗಲ್ಲ. ಸೊ ಸೂಪರ್ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6 ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು AI ಲಿಂಕ್ ಬೂಸ್ಟ್ 4.0. ಸೊ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತಂತೆ ಇದು. ಮತ್ತು O+ ಕನೆಕ್ಟ್ ನಮಗೆ ಸಿಗ್ತಾರೆ. ಸೊ ಸೀಮ್ಲೆಸ್ಲಿ ಫೈಲ್ ಟ್ರಾನ್ಸ್ಫರ್ನ ನಾವು ಈ O+ ಕನೆಕ್ಟ್ನ ಮುಖಾಂತರ ಮಾಡ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಜೊತೆಗೆ ಓಪೋ ಬಬಲ್ ಅಂತ ಒಂದು ಮ್ಯಾಗ್ನೆಟಿಕ್ ಎಕ್ಸೆಸರಿ ಬರುತ್ತೆ. ಇದು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಬ್ಯಾಕ್ ಕವರ್ಗೆ ಮ್ಯಾಗ್ನೆಟಿಕಲಿ ಅಟ್ಯಾಚ್ ಆಗುತ್ತೆ ಆಯಿತಾ. ಇದೊಂದು ಡಿಸ್ಪ್ಲೇ ಇರುವಂಥ ಡಿವೈಸು. ಕೇವಲ 27.5 ಗ್ರಾಮ್ ವೇಟ್ ಇದೆ ಮತ್ತು ತುಂಬ ತಿನ್ನಾಗಿ ಸಹ ಇದೆ. IP ರೇಟಿಂಗ್ ಜೊತೆಗೆಲ್ಲ ಬರುತ್ತೆ. ಈ ಒಂದು ಎಕ್ಸೆಸರಿಯಲ್ಲಿ 1.73 ಇಂಚಿಂದು ಸರ್ಕ್ಯುಲರ್ ಅಮೂಲ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಆಯಿತಾ. ಇನ್ಬಿಲ್ಟ್ ಬ್ಯಾಟ್ರಿ ಜೊತೆಗೆ ಬರುತ್ತೆ. ಬ್ರೈಟ್ ಆಗಿದೆ ಡಿಸ್ಪ್ಲೇ. ಈ ಒಂದು ಡಿವೈಸು ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಕ್ಯಾಮ್ರಾದು ವ್ಯೂ ಅನ್ನು ಈ ಒಂದು ಡಿಸ್ಪ್ಲೇನಲ್ಲಿ ನೋಡ್ಬೋದು. ಪ್ರಿವ್ಯೂ ಕಾಣುತ್ತೆ, ಅಲ್ಲೇ ನೀವು ಬೇಕು ಅಂತ ಅಂದರೆ ರೆಕಾರ್ಡಿಂಗನ್ನು ಮಾಡ್ಕೊಬೋದು. ಸೊ ನೆಕ್ಸ್ಟಿಂದ ಈ ರೇರ್ ಕ್ಯಾಮ್ರಾದಲ್ಲೇ ನೀವು ಸೆಲ್ಫಿ ವಿಡಿಯೋನ ಶೂಟ್ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಎಕ್ಸೆಸರಿ. ಒಂದ್ಸಲ ಚೆಕ್ ಮಾಡಿ ನೋಡಿದೆ. ಆ್ಯಕ್ಚುಲಿ iOSಗೂ ಸಹ ಸಪೋರ್ಟನ್ನು ಮಾಡುತ್ತಂತೆ. ಇದಿಷ್ಟು ಈ ಫೋನ್ನ ಕೆಲವೊಂದು ಮೇನ್ ಫೀಚರ್. ನಿಮಗೆ ಈ ಫೋನಲ್ಲಿ ಯಾವ ಸ್ಪೆಸಿಫಿಕೇಶನ್ ತುಂಬ ಇಷ್ಟ ಆಯಿತು? ನನಗಂತೂ ಪರ್ಸ್ನಲಿ ಈ 3D ಪಾಪಪ್ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ನಿಸ್ತು. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಸ್ಟೋರೇಜ್ ಪರವಾಗಿಲ್ಲ, ಪರ್ಫಾರ್ಮೆನ್ಸ್ ಓಕೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ನೋಡಿ, ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಓಪೋ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ಬೇಕು ಅಂದರೆ ಈ ರೀನೋ ಸೀರೀಸ್ ಒಂದು ಆಪ್ಷನ್ ಆಗ್ಬೋದು. ಇತ್ತೀಚೆಗೊಂದು ಎಲ್ಲ ಬ್ರ್ಯಾಂಡ್ಗಳು ಕೂಡ ಫೋನ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಇವರು ಕೂಡ ಮಾಡ್ತಾ ಇದ್ದಾರೆ, ಏನೂ ಮಾಡೋದಕ್ಕಾಗೋದಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.